ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿ ಇಂದಿನ ಮತ್ತು ನಾಳಿನ ಸಂಚಿಕೆಯಲ್ಲಿ ಏನೇನೆಲ್ಲ ಆಗುತ್ತೆ ಅಂತ ನೋಡೋಣ. ನೀವಿನ್ನು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ವಿಡಿಯೋಗಳು ಇಷ್ಟ ಆಗ್ತಾ ಇದ್ದರೆ ತಪ್ಪದೆ ಒಂದು ಲೈಕ್ ಮಾಡಿ. ಸಂಚಿಕೆ ಆರಂಭದಲ್ಲಿ ನಚ್ಚಿ ಈ ಕಡೆ ಅಂಜುಗೆ ಸಪೋರ್ಟ್ ಮಾಡಿಕೊಂಡು ಅಂಜು ಈ ಮನೆ ಎಲ್ಲ ಜವಾಬ್ದಾರಿನ ತಗೋಬೇಕು, ಅಡುಗೆ ಮನೆ ಕೆಲಸ ಎಲ್ಲನೂ ಅವಳೇ ಮಾಡಬೇಕು ಅಂತೇಳ್ಬಿಟ್ಟು ನಚ್ಚಿ ಹೇಳ್ತಾ ಇರ್ತಾನೆ. ಇನ್ನು ಈ ಕಡೆ ಅಣ್ಣ ತಮ್ಮದಿರು ಜಗಳ ಆಡ್ಬಿಟ್ರಲ್ಲ, ಅಯ್ಯೋ ದೇವ್ರೆ ಅಂಜು, ಇನ್ನು ಮುಂದೆ ಅಡುಗೆ ಮನೆ ಎಲ್ಲ ನೀನೇ ನೋಡ್ಕೊ, ನಿನ್ಗೇನು ಇಷ್ಟ ಬೇಕೋ ಅದನ್ನೇ ಮಾಡ್ಕೊ, ನಾನೇನೋ ಹೊಸ್ದಾಗಿ ಮದುವೆ ಆಗಿತ್ತು, ಇಬ್ಬರು ಜೊತೆಗಿರಲಿ ಅಂತ ನಾನು ಆ ಥರ ಹೇಳ್ದೆ ಬಿಟ್ಟರೆ ಬೇರೆ ಏನೂ ಇಲ್ಲ ಅಂದಾಗ ಅಂಜು ಈಗ ಅದಕ್ಕೆ ಕಾಲಿಗೆ ಬೀಳು ಅಂತೇಳ್ಬಿಟ್ಟು ನಚ್ಚಿ ಹೇಳ್ತಾರೆ. ಏನು ನಾನು ಅದಕ್ಕೆ ಇವಳು ಕಾಲಿಗೆ ಬೀಳ್ಬೇಕಂದಾಗ ಹೌದು, ಈಗ ಅದಕ್ಕೆ ಎಲ್ಲ ಹೇಳಿದ್ರಲ್ಲ ನೀವೇ ಮಾಡು ಅಂತ, ಏನಾದರೂ ಮಾಡ್ಕೊ, ಈಗ ಅದಕ್ಕೆ ಏನು ತಪ್ಪಿಲ್ಲ ಅಂತ ಗೊತ್ತಾಯ್ತಲ್ಲ, ಬೀಳು ಅಂತ ಅಂದಾಗ ಏನೋ ಮಾತಾಡ್ತಿದ್ಯಾ ನಚ್ಚಿ ಅಂತಂದಾಗ ಅಯ್ಯೋ ಇಷ್ಟೊತ್ತಕ ಮಾಡಿದ್ನೆಲ್ಲ ನಂಬಿಟ್ರಾ, ಇದು ಅಂಜುಗೆ ರಿಯಾಲಿಟಿ ಏನು ಅಂತ ತೋರಿಸಿದ್ದು, ನಮ್ಮದಕ್ಕೆ ಎಷ್ಟು ಒಳ್ಳೆಯವರು ಅಂತ ತೋರಿಸಿದ್ದು ಅಂದಾಗ ಅಯ್ಯೋ ದಡ್ಡ, ನನ್ನ ಜೀವನೇ ಬಾಯಿಗೆ ಬಂದುಬಿಟ್ಟಿದ್ದಲ್ಲೋ ಅಂತೇಳ್ಬಿಟ್ಟು ಸಂಗೀತ ಹೇಳ್ತಿರ್ತಾರೆ. ಅಯ್ಯೋ ಮೈದು ಈ ಥರನ ಮಾತಾಡ್ಸೋದಾಗ ಹಾಳಾದವನು ಇವಳ ಕಡೆಗೆ ಸಪೋರ್ಟ್ ಮಾಡಿಬಿಟ್ನಲ್ಲ, ನನ್ನ ಕಾಲಿಗೆ ಬೀಳ್ಸೋ ಥರ ಮಾಡಿಬಿಟ್ನಲ್ಲ ಅಂತ ಅಂಜು ಬೈಕೊಂತಿದ್ರೆ ಸಂಗೀತಂಗೆ ಟೆನ್ಷನ್ನು. ಅಣ್ಣ ತಮ್ಮದಿರು ಈ ರೀತಿ ಜಗಳ ಆಡ್ತಾರೆ ಅಂದರೆ ಯಪ್ಪ ನಾನು ಅದು ಏನಾಗ್ಬಿಡ್ತಿದ್ನೋ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಅಯ್ಯೋ ಅಮ್ಮ ಏನೂ ಆಗಲ್ಲ, ನಾನು ಯಾವತ್ತಿದ್ರೂ ಬ್ರೋ ಅದಕ್ಕೆ ಕಡೆಗೆ ಮಾತಾಡೋದು, ಅವ್ರ ಜೊತೆನೇ ಇರೋದು, ನನ್ನ ಅಣ್ಣ ರಾಮ ಇದ್ದಂಗೆ, ನನ್ನ ಅದಕ್ಕೆ ಸೀತಾ ಮಾತಾ ಇದ್ದಂಗೆ, ನಾನು ಯಾವಾಗಲೂ ಲಕ್ಷ್ಮಣನ ಜೊತೆ ಇರೋ ಥರಾನೇ ಅಂದ್ಬಿಟ್ಟು ನಚ್ಚಿ ಹೇಳ್ತಾರೆ. ನಮ್ಮ ನಚ್ಚಿ ಆಡಿದ್ದು ನೋಡಿ ಒಂದು ಕ್ಷಣ ಇದು ನಿಜಾನ ಅಂತ ಅನಿಸ್ಬಿಡುತ್ತೆ. ಇನ್ನು ಈ ಕಡೆ ಭಾಗ್ಯಮ್ಮ ಮತ್ತು ಶಾರದಮ್ಮ ಒಂದೇ ರೂಮಲ್ಲಿ ಇರ್ತಾರೆ, ಅವ್ರಿಗೆ ಹಾಲನ್ನ ತೊಗೊಂಬರ್ತಾರೆ. ಈ ಕಡೆ ಭಾಗ್ಯಮ್ಮಂಗೆ ಅದೇ ಅನುಮಾನ, ಮನಸ್ವಿನಿನೇ ಭೂಮಿನ ಅಂತ. ಯಾಕಮ್ಮ ಇಷ್ಟೊಂದು ಆತಂಕದಲ್ಲಿದ್ದಿ, ಏನಾಯಿತು ಅಂದ್ಬಿಟ್ಟು ಭೂಮಿ ಕೇಳ್ತಾಳೆ. ಏನಿಲ್ಲ ಅಂದಾಗ ಭಾಗ್ಯಮ್ಮ ಗೊತ್ತಾಯಿತು ನಾನು ಶಾರದಮ್ಮ ಅಂತೀನಲ್ಲ ಅದಕ್ಕೆ ಅಂದಾಗ ಆ ಥರ ಎಲ್ಲ ಏನೂ ಇಲ್ಲ ಭೂಮಿ ಅಂದಾಗ ಗೊತ್ತಮ್ಮ ನನಗೆ, ಪಾಪ ಶಾರದಮ್ಮ ಮಗು ಅಂತವ್ರು, ಅವ್ರಿಗೆ ಏನೂ ಗೊತ್ತಾಗಲ್ಲ, ನನ್ನನ್ನು ಮಾತ್ರ ಹಚ್ಕೊಂಡಿದ್ದಾರೆ, ಅದಕ್ಕೆ ನಾನು ಅವ್ರನ್ನ ಅಮ್ಮ ಅಂತ ಕರಿತೀನಿ ಅಲ್ವಾ ಅಂದಾಗ ಹೌದು ಅಂತ ಶಾರದಾ ಹೇಳ್ತಾ ಇರ್ತಾಳೆ. ಅಮ್ಮ ಇವ್ರು ತುಂಬ ಒಳ್ಳೆಯವರು, ನೀನು ಅಂದ್ಕೊಂಡಂಗೆ ನಾನು ಮನಸ್ವಿನಿ ಅಂತೂ ಆಗೋಕ್ಕೆ ಚಾನ್ಸೇ ಇಲ್ಲ, ಇವ್ರು ಯಾಕೆ ಏನು ಚಿಕ್ಕ ವಯಸ್ಸಲ್ಲಿ ನನ್ನ ಬಿಟ್ಟು ಹೋಗ್ತಿದ್ರು ಹೇಳು, ಇವ್ರ ಮಗಳೇ ಬೇರೆ ನಾನೇ ಬೇರೆ, ನಿನ್ನ ಆತಂಕ ಏನೂ ಇಲ್ಲ ಅಂದಾಗ ನಂಗೆ ಗೊತ್ತಾಯಿತು, ನೀನು ಅಲ್ಲಿ ಸಕ್ಕರೆ ಹಾಕ್ಕೊಂಡು ತಿನ್ವಲ್ಲ ನಾವಿಬ್ಬರು, ಅದಕ್ಕೆ ಅನುಮಾನನ ಅಂದಾಗ ಹೌದು ಭೂಮಿ, ಅವಾಗಿಂದ ನನಗೆ ಯಾಕೋ ತುಂಬ ಭಯ ಅಂದ್ಬಿಟ್ಟು ಭಾಗ್ಯಮ್ಮ ಹೇಳ್ತಿರ್ತಾರೆ. ಅದು ಒಂದೇ ರೀತಿ ಅಭಿರುಚಿ ಎಲ್ಲರಿಗೂ ಇರಲ್ವಾ, ಈ ಮನೇಲಿರೋರೆಲ್ಲ ಅದೇ ರೀತಿ ಹೇಳ್ತಾರೆ, ಶಾರದಮ್ಮನ ಮಗಳೇ ನೀನು ಮನಸ್ವಿನಿ ಅಂತ, ಆದರೆ ಮನಸ್ವಿನಿ ಆಗಿದ್ರೆ ನನ್ನ ದೊಡ್ಡ ಸಾಹೇಬರು ಕಂಡುಹಿಡಿತಿರ್ಲಿಲ್ವಾ ಅಂತೇಳ್ಬಿಟ್ಟು ಭೂಮಿ ಹೇಳ್ತಾಳೆ. ನೀನೇನು ಆತಂಕ ಒಳಗೂಡಮ್ಮ, ನಾನು ಭಾಗ್ಯಮ್ಮನ ಮಗಳು ಭೂಮಿನೇ ಅಂತೇಳ್ಬಿಟ್ಟು ಈ ಕಡೆ ಭೂಮಿ ಹೇಳ್ತಾ ಇರ್ತಾಳೆ. ಆದರೂ ಭಾಗ್ಯಮ್ಮಂಗೆ ಎಲ್ಲೋ ಮಿಸ್ ಹೊಡಿತಿರುತ್ತೆ, ಯಾಕೆಂದರೆ ಈ ಭೂಮಿನೇ ಮನಸ್ವಿನಿನೇ ಭೂಮಿ ಅನ್ನೋದು ಶಾರದಮ್ಮ ಭೂಮಿ ಜೊತೆ ಇರೋವಂಥ ರೀತಿ, ಇದೆಲ್ಲ ನೋಡಿದ್ರೆ ಅವ್ಳಿಗೊಂಥರ ಅನುಮಾನ ಜಾಸ್ತಿ ಆಗ್ತಾನೆ ಇರುತ್ತೆ. ಅಮ್ಮ ತಗೋ ಹಾಲು ಕುಡಿ, ಭಾಗ್ಯಮ್ಮ ಈ ಕಡೆ ಶಾರದಮ್ಮ ನೀನು ಹಾಲು ಕುಡಿ ಅಂತಂದಾಗ ನೀನು ಕುಡಿ ಪುಟ್ಟ, ನೀನು ಕುಡಿ ಕಂದ ಅಂದ್ಬಿಟ್ಟು ಶಾರದಾ ಭೂಮಿಗೆ ಹಾಲನ್ನ ಕುಡಿಸ್ತಾರೆ, ಮಗುಗೆ ಹಾಲು ಕುಡಿಸ್ತಾರಲ್ಲ ಆ ರೀತಿ ಅವಳು ಸಹ ಹಾಲನ್ನ ಕುಡಿಸ್ತಾ ಇರ್ತಾಳೆ. ಇದನ್ನು ನೋಡಿ ಮತ್ತೆ ಭಾಗ್ಯಮ್ಮಂಗೆ ಅನುಮಾನ, ಈ ಕಡೆ ಭೂಮಿಗೆ ಇಷ್ಟೊಂದೆಲ್ಲ ಪ್ರೀತಿ ಕೊಡ್ತಾರಲ್ಲ, ನಿಜವಾದ ಮಗಳ ಇವಳು ಅಂತೇಳ್ಬಿಟ್ಟು ಈ ಕಡೆ ನಮ್ಮ ಭಾಗ್ಯಮ್ಮ ಅದೇ ರೀತಿ ಸುಮ್ಮನೆ ಆಗ್ಬಿಡ್ತಾರೆ. ಯಾಕಮ್ಮ ನೀನು ಸುಮ್ಮನೆ ನಿಂತಿದ್ಯಾ, ಅವರು ಮಗು ಥರ ನಡ್ಕೊತಾರೆ, ಅದಕ್ಕೆಲ್ಲ ನಿನ್ಗೆ ಇಷ್ಟೊಂದು ಗಾಬರಿನಾ, ನಾನು ಯಾವತ್ತಿದ್ದು ನಿನ್ನ ಮಗಳೇ ಅಮ್ಮ ಅಂತೇಳ್ಬಿಟ್ಟು ಭೂಮಿ ಎಷ್ಟು ಹೇಳಿದ್ರು ಸಹ ಈ ಕಡೆ ಭಾಗ್ಯಮ್ಮಂಗೆ ಒಂಥರ ಒಳಗೆ ಭಯ ಕಾಡಿದ್ದೆ ಅಲ್ಲ. ಅಮ್ಮ ಇಷ್ಟು ದಿನ ಆಯ್ತು ನಿನ್ನ ತೊಡೆ ಮೇಲೆ ಮಲಗ್ಲಾ ಅಂತೇಳ್ಬಿಟ್ಟು ಭೂಮಿ ಭಾಗ್ಯಮ್ಮನ ಕೇಳ್ತಾಳೆ. ಅದನ್ನು ಕೇಳಿಸ್ಕೊಳಂತ ಶಾರದಾ ಬಾಕಂದ ನನ್ನ ತೊಡೆ ಮೇಲೆ ಮಲಿಕೋ ಅಂತೇಳ್ಬಿಟ್ಟು ಶಾರದಾ ಅವಳು ತೊಡೆ ಮೇಲೆ ಮಲಗಿಸ್ಕೋತಾಳೆ. ಇದನ್ನು ನೋಡಿ ಇನ್ನೂ ಭಾಗ್ಯಮ್ಮಂಗೆ ಆತಂಕ ಜಾಸ್ತಿ ಆಗ್ಬಿಡುತ್ತೆ. ಸರಿ ಆಯಿತು ನಾನು ಹೋಗ್ತೀನಿ, ನೀವಿಬ್ಬರು ಇಲ್ಲೇ ಮಲಗಿ ಅಂತೇಳ್ಬಿಟ್ಟು ಸರಿ ಅಮ್ಮ ನಾನು ಹೋಗ್ತೀನಿ ಅಂತ ಭೂಮಿ ಆಚೆ ಹೋಗ್ಬಿಡ್ತಾಳೆ. ಶಾರದಂಗೆ ಈ ಕಡೆ ಪಾಪ ಭೂಮಿನೇ ಮಗಳು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ, ಈ ಕಡೆ ಭಾಗ್ಯಮ್ಮಂಗೆ ಸಾಕಿರೋ ಮಗಳಲ್ವ, ಯಾರಾದರೂ ಮಕ್ಕಳು ಸಾಕಾದ್ಮೇಲೆ ಪ್ರೀತಿ ಇದ್ದೇ ಇರುತ್ತಲ್ವ, ನನ್ನ ಮಗಳು ನನ್ನಿಂದ ದೂರ ಆಗ್ಬಿಡ್ತಾಳೆ ಅನ್ನೋದು ಭಾಗ್ಯಮ್ಮನ ಚಿಂತೆ ಆಗಿರುತ್ತೆ. ಒಟ್ಟಿನಲ್ಲಿ ಭಾಗ್ಯಮ್ಮ ಅಲ್ಲಿರೋ ಫೋಟೋ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಭೂಮಿನೇ ಮನಸ್ವಿನಿ ಅನ್ನೋದು. ಸೊ ಅದಾಗುತ್ತೆ ಇಷ್ಟರಲ್ಲೇ ಅಂತೇಳ್ಬಿಟ್ಟು ಹೇಳ್ತೇನೆ. ಮುಂದೆ ಇನ್ನು ಅಜಿತ್ ಸಾಹೇಬರು ಭೂಮಿ ಒಳಗಡೆ ಬಂದಾಗ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ಬಾಯಿಲಿ ಅಂದಾಗ, ಮಾತಾಡಿ ಸಾಹೇಬ್ರೆ ಅಂದಾಗ ಇಲ್ಲೇ ಪಕ್ಕ ಕುತ್ಕೊಂಡಾಗ ನಾನು ಪಕ್ಕ ಎಲ್ಲ ಕುತ್ಕೊಳ್ಳೋಕೆ ಇಷ್ಟ ಆಗಲ್ಲ ನಿಮ್ಮ ಜೊತೆ ಹೇಳಿ ಅಂತೇಳ್ಬಿಟ್ಟು ಹೇಳ್ತಾರೆ. ಸರಿ ಆಯಿತು, ಈಗ ಭಾಗ್ಯಮ್ಮ ರಿಲೀಸ್ ಆದ್ರಲ್ವಾ, ಈಗ ನಿನ್ನ ಎತ್ತ ತಂದೆ ತಾಯಿನ ಹುಡ್ಕೋಣ ಅಂತೇಳಿ ಹುಡ್ಕೋಣ ಇಬ್ಬರು ಅಂತಂದ್ಬಿಟ್ಟು ಅಜಿತ್ ಹೇಳ್ತಾರೆ. ಏನು ಎತ್ತ ತಂದೆ ತಾಯಿನ ಬೇಡ ಸಾಹೇಬ್ರೆ ಅಂದ್ಬಿಟ್ಟು ಭೂಮಿ ಹೇಳ್ತಾಳೆ. ಯಾಕೆ ಭೂಮಿ ಅಂದಾಗ ಭಾಗ್ಯಮ್ಮ ನನ್ನ ಎತ್ತಿಲ್ಲ ಇರ್ಬೋದು, ಆದರೆ ಅವರು ನನ್ನ ಸಾಕಿದ್ದಾರೆ, ಅವ್ರ ಪ್ರೀತಿನೇ ಸಾಕು. ಈ ಕಾಲದಲ್ಲಿ ಹೆಣ್ಣು ಗಂಡು ಅಂತ ಭೇದ ಭಾವ ಮಾಡೋ ಈ ಸಮಾಜದಲ್ಲಿ ಹೆಣ್ಣನ್ನ ಎಷ್ಟು ಕೀಳಾಗಿ ನೋಡ್ತಾರೆ. ಗಂಡು ಮಗುನೇ ಒಂದು ಮನೇಲಿ ಒಂದು ಹೆಣ್ಣು ಒಂದು ಗಂಡಿದ್ರೆ ಗಂಡು ಮಗುನ್ನೇ ಚೆನ್ನಾಗಿ ಬೆಳೆಸ್ತಾರೆ,
ವಂಶದ ವಾರಸ್ದಾರ, ಮುಂದೆ ನಮ್ಮನ್ನು ಸಾಕ್ತಾನೆ, ಇವನೇ ಈ ಮನೆ ಜವಾಬ್ದಾರಿ ತಗೋತಾನೆ ಅಂದ್ಬಿಟ್ಟು ಗಂಡಸಿಗೆ ಜಾಸ್ತಿ ಒಂದು ನಮ್ಮ ಸಮಾಜ ಬೆಲೆ ಕೊಡುತ್ತೆ. ಹೆಣ್ಣಿಗೆ ಒಂದು ಮೆಟ್ಲು ಯಾವಾಗಲೂ ಕೆಳಗೇನೆ ಅಂತೇಳ್ಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ. ಇದ್ರಲ್ಲಿ ನೋಡಿದ್ರೆ ವೀರಣ್ಣ ಮತ್ತು ಭಾಗ್ಯಮ್ಮ ನನ್ನ ರಾಣಿ ಥರ ಸಾಕಿದ್ದಾರೆ, ಸಾಕು ನಂಗೆ ಅವ್ರ ಪ್ರೀತಿನೇ ಅಂದ್ಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ. ನೋಡು ಭೂಮಿ, ನಿನ್ನ ಫೋಟೋ ಇದೆಯಾ ನಿನ್ನ ಹತ್ರ ಹಳೇದು ಚಿಕ್ಕ ವಯಸ್ಸು ಅಂದಾಗ, ಇಲ್ಲ ಸಾಹೇಬ್ರೆ ನನ್ನ ಹತ್ರ ಇಲ್ಲ ಅಂದ್ಬಿಟ್ಟು ಭೂಮಿ ಹೇಳ್ತಾಳೆ. ನೀನು ಯಾವ ಸ್ಕೂಲಲ್ಲಿ ಓದಿದ್ದು ಅದನ್ನಾದರೂ ಹೇಳು, ನಾನು ನಿನ್ನ ಫೋಟೋ ತರಿಸ್ತೀನಿ ಅಂದ್ಬಿಟ್ಟು ಅಜಿತ್ ಕೇಳ್ತಾರೆ. ಬೇಡ ಸಾಹೇಬ್ರೆ, ಆ ರೀತಿ ಎಲ್ಲ ಮಾಡೋಕ್ಕೆ ಹೋಗಬೇಡಿ, ನನಗೆ ಈಗಿರೋ ಅಪ್ಪ ಅಮ್ಮನೇ ಸಾಕು, ಈಗಿರೋ ಭಾಗ್ಯಮ್ಮನೇ ಸಾಕು. ಅಲ್ಲ, ನನ್ನ ಒತ್ತಿರೋರಿಗೆ ನನ್ನ ಬಿಟ್ಟು ಹೋಗಿದ್ದಾರೆ ಅಂದರೆ ಅವರೇ ನನ್ನ ಹುಡುಕಿಲ್ಲ, ನಾನು ಯಾಕೆ ಅವ್ರನ್ನ ಹುಡ್ಕೊಂಡು ಹೋಗಬೇಕು? ಬೇಡ, ಈಗೇನೆ ಭಾಗ್ಯಮ್ಮಂಗೆ ಶಾರದಮ್ಮನ ಅಮ್ಮ ಅನ್ನೋದಕ್ಕೆ ಅವ್ರಿಗೆ ಆಲೇ ಒಂಥರ ಅನುಮಾನ, ಭಯ, ನನ್ನಿಂದ ಯಾರಾದರೂ ದೂರ ಮಾಡಿಬಿಡ್ತಾರ ಭೂಮಿನ ಅಂತ ಪಾಪ ತುಂಬ ಆತಂಕದಲ್ಲಿದ್ದಾರೆ. ನೀವೇನಾದರೂ ಈಗ ನಮ್ಮ ಎತ್ತ ತಂದೆ ತಾಯಿನ ಹುಡುಕ್ತಾ ಇದ್ದೀರಾ ಅಂದರೆ ಭಾಗ್ಯಮ್ಮ ಇನ್ನೂ ಕುಗ್ಗೋಗ್ತಾರೆ. ಇದೆಲ್ಲ ಬೇಡ ಸಾಹೇಬ್ರೆ ಅಂತೇಳ್ಬಿಟ್ಟು ಭೂಮಿ ಹೇಳ್ತಾಳೆ. ಸರಿ ಆಯಿತು, ನೋಡೋಣ. ಆದರೆ ನನಗೆ ನಿನ್ನ ಎತ್ತ ತಂದೆ ನಾಯಿ ನೋಡಬೇಕು ಅನ್ನೋದು ತುಂಬ ಕಾತರವಾಗಿದೆ, ನನಗೆ ಹುಡುಕ್ಬೇಕು ಅಂದಾಗ ಈ ವಿಷಯನ ಇಲ್ಲೇ ಬಿಟ್ಬಿಡಿ ಅಂತ ಭೂಮಿ ಹೇಳ್ತಾಳೆ. ಆದರೆ ಅಜಿತ್ ಬಿಡೋ ಥರ ಖಂಡಿತ ಬಿಡಲ್ಲ. ಇನ್ನು ಈ ಕಡೆ ಅಂಜು ಹಾಡು ಕೇಳ್ಕೊಂಡು ಬಿದ್ದಿರ್ತಾಳೆ. ಅಲ್ಲಿಗೆ ದೇವಯಾನಿ ಬಂದು ನಿನಗೆ ಹಾಡು ಕೇಳೋ ಮೂಡ್ ಬಂದಿದೆಯಾ ಅಂದಾಗ, ಮಾಮ್ ಏನು ಮಾಡಲಿ ಈ ಒಂದು ಸಿಚುವೇಶನ್ಗೆ ಹಾಡು ಕೇಳ್ತಿದ್ದೀನಿ ಅಂದಾಗ, ಅಲ್ಲ ಕಣೆ ದಡ್ಡಿ, ದೊಡ್ಡದಾಗೇನೋ ಅಡುಗೆ ಮಾಡ್ಕೊಡ್ತೀನಿ ಅಂದಾಗ, ಅಯ್ಯೋ ಸುಮ್ಮನೆ ಇರು ಮಾಮ್, ಆ ಗೊಜ್ಜು ಮಾಡೋಷ್ಟರಲ್ಲಿ ತಲೆ ಕೆಟ್ಟೋಗೋಯ್ತು, ಆ ಪಲ್ಲವಿ ಮೇಲೆ ಡಿಪೆಂಡ್ ಆದೆ, ನನಗೇನು ಅಡುಗೆ ಮಾಡೋಕ್ಕೆ ಬರುತ್ತಾ? ಆ ನಚ್ಚಿಗೆ ಏನೇನು ಇಷ್ಟನೋ ಎಲ್ಲ ನಾನೇ ಮಾಡ್ಕೊಡ್ಬೇಕಂತೆ, ನನ್ನ ಕೈಲಾಗಲ್ಲಪ್ಪ, ನಚ್ಚಿಗೆ ನಾನು ಹೇಳ್ಬಿಡ್ತೀನಿ ನನಗೇನು ಬರಲ್ಲ ಅಂತೇಳ್ಬಿಟ್ಟು ಈ ಕಡೆ ಹೇಳ್ತಿರ್ತಾರೆ. ಅದರಲ್ಲಿ ಅವನು ಆ ಭೂಮಿ ಮುಂದೆ ನನ್ನ ಕಾಲಿಗೆ ಬೀಳಿಸ್ಬಿಟ್ಟ, ಎಷ್ಟೇ ಏನೇ ಮಾಡಿದ್ರು ಅವ್ನು ನನ್ನ ಕಡೆಗೆ ಬರ್ತಾನೆ ಇಲ್ಲ ಅಂತ ಅಂಜು ಹೇಳ್ತಾಳೆ. ಏ ದಡ್ಡಿ, ಹಂಗೇನಾದರೂ ಮಾಡ್ಬಿಟ್ಟಿಯಾ? ಈಗ ದೊಡ್ಡದಾಗಿ ಬಿಲ್ಡಪ್ ಕೊಟ್ಟಿದ್ಯಾ, ಭೂಮಿ ನನ್ನ ಅಡುಗೆ ಮನೆಗೆ ಬಿಡ್ತಿಲ್ಲ ಅಂತ, ಈಗ ಈ ಥರ ಹೋಗಿ ಏನಾದರೂ ಹೇಳಿದ್ರೆ ನಿನ್ನ ಬಣ್ಣ ಎಲ್ಲ ಬೈಲಾಗ್ಬಿಡುತ್ತೆ ಅಂದ್ಬಿಟ್ಟು ದೇವಯಾನಿ ಹೇಳ್ತಿರ್ತಾಳೆ. ಯಾಕೋ ಅಜಿತ್ಗೆ ಕತ್ತು ನೋವು ಬರ್ತಾ ಇದೆ, ಕತ್ತು ನೋವು ಅಂತ ಕತ್ತನ್ನ ತಿರುಗಿಸ್ತಿರ್ತಾರೆ. ಸಾಹೇಬ್ರೆ ಒಂದು ನಿಮಿಷ ಇರಿ, ಕತ್ತು ನೋವಾ? ಹಾಗೆ ತಿರುಗಿಸ್ಬೇಡಿ, ನಮ್ಮೂರಲ್ಲಿ ಒಬ್ಳು ಮಲ್ಲಜ್ಜಿ ಅಂತ ಇದ್ಲು, ಹಿಂಗೆ ಕತ್ತನ್ನ ತಿರುಗಿಸ್ಕೊಂಡು ಗೊಟ್ಟಕ್ಕೆ ಅಂದ್ಬಿಟ್ಲು, ನೀವು ಹಂಗೆಲ್ಲ ಮಾಡ್ಕೋಬೇಡಿ, ನಾನು ಎಣ್ಣೆ ಹಚ್ತೀನಿ ಅಂತ ಭೂಮಿ ಹೇಳ್ತಾಳೆ. ಏನು ಬೇಡ, ನಾನು ಸ್ವಲ್ಪ ಟ್ವಿಸ್ಟ್ ಮಾಡ್ತೀನಿ ಸರಿ ಹೋಗುತ್ತೆ ಅಂದಾಗ, ಅಯ್ಯೋ ಟ್ವಿಸ್ಟಾ? ಬೇಡ ಸಾಹೇಬ್ರೆ, ಹಿಂಗೆ ಆಗ್ಬಿಡುತ್ತೆ ನಿಮ್ಮ ತಲೆ, ಆಮೇಲೆ ನಾನೇನು ಮಾಡಲಿ? ನಾನು ಎಣ್ಣೆ ಹಚ್ಚಿ ಮಸಾಜ್ ಮಾಡ್ತೀನಿ, ನಾನು ಎಷ್ಟು ಪ್ರಾಣಿಗಳಿಗೆ ಮಾಡಿದ್ದೀನಿ ಗೊತ್ತಾ ಸಾಫ್ಟಾಗಿ, ನಿಮ್ಮಂಥ ಗೆಂಡಾಮೃಗಕ್ಕೆ ಮಾಡಲ್ವಾ ಮಸಾಜ್ನ ಅಂದ್ಬಿಟ್ಟು ಭೂಮಿ ಹೇಳ್ತಾಳೆ. ಪ್ರಾಣಿಗಳು ಬಂದು ನಿನ್ನ ಹತ್ರ ಮಸಾಜ್ ಮಾಡ್ಕೊಂಡಿದ್ವಾ, ಅವಕ್ಕೆ ನೋವಾಗದೆ ಅಂತ ನಿನ್ಗೆ ಹೇಳಿದ್ವಾ, ಯಾವ ಭಾಷೆಯಲ್ಲಿ ಹೇಳಿದ್ದು ಅಂತ ಅಂದ್ಬಿಟ್ಟು ಅಜಿತ್ ಹೇಳ್ತಾರೆ. ಅಯ್ಯೋ ಬನ್ನಿ ಸಾಹೇಬ್ರೆ ಅಂತೇಳ್ಬಿಟ್ಟು ಈ ಕಡೆ ಭೂಮಿ ಅಜಿತ್ನ ಹೇಳ್ಕೊಂಡೋಗಿ ಮಸಾಜ್ ಮಾಡೋಕ್ಕೆ ಕುಂಡಿಸ್ಕೋತಾಳೆ. ಅಜಿತ್ ಕತ್ತಿಗೆ ಮಸಾಜ್ ಮಾಡ್ತಿದ್ರೆ ಅಜಿತ್ಗೆ ತುಂಬಾ ಹಿತ ಅನ್ನಿಸ್ತಿರುತ್ತೆ, ಎಷ್ಟೇ ಆದರೂ ಪ್ರೀತಿ ಮಾಡೋ ಹೆಂಡ್ತಿ ಅಲ್ವಾ. ಇನ್ನೂ ಅದಾದಮೇಲೆ ಭೂಮಿಗೆ ಒಂದು ಲೆಟರ್ ಬಂದಿರುತ್ತೆ. ಸೊ ಅವಳು ಕಾನ್ಸ್ಟೇಬಲ್ ಆಗಿ ಕೆಲಸಕ್ಕೆ ಸೇರ್ಕೋಬೋದು, ಅವ್ರಿಗೆ ಯಾವ ಒಂದು ಸ್ಟೇಷನ್ ಬೇಕೋ ಅದಕ್ಕೆ ಹಾಕ್ಸ್ಕೋಬೋದು ಅಂತ ಅಜ್ಜಿ ಇದ್ದವರು, ಅಜಿತ ನಿನ್ನ ಸ್ಟೇಷನ್ಗೆ ಹಾಕ್ಸ್ಕೊಬಿಡೋ ಕಾನ್ಸ್ಟೇಬಲ್ ಆಗಿ ಅಂತೇಳ್ಬಿಟ್ಟು ಸಂಗೀತ ಅಜ್ಜಿ ಎಲ್ಲ ಹೇಳ್ತಿರ್ತಾರೆ. ಅದು ಹಂಗೆಲ್ಲ ಆಗಲ್ಲಮ್ಮ, ಅವ್ರು ಹೇಳ್ತಾರೆ ಅಲ್ಲಿಗೆ ಭೂಮಿ ಇದಾಗಬೇಕು ಅಂದಾಗ, ಅಯ್ಯೋ ನನಗೆ ಆ ಥರ ಎಲ್ಲ ಏನೂ ಅಭ್ಯಂತರ ಇಲ್ಲಪ್ಪ ಅಂದಾಗ, ಹಾಗಿದ್ರೆ ನೀನು ನನ್ನ ಮಗುನ ಜೊತೆ ಸ್ಟೇಷನ್ಗೆ ಹೋಗ್ಬೋದು ಭೂಮಿ, ನೀನು ಅಲ್ಲೇ ಇದ್ದರೆ ಅಜಿತ್ನ ನೋಡಿಕೊಂಡು ಆರಾಮಾಗಿ ಗಂಡ ಹೆಂಡ್ತಿ ಅಲ್ಲೇ ಕಾಲ ಇದು ಮಾಡ್ಬೋದು ಅಂದಾಗ, ರಾಮ್ ಇದ್ದವರು ಹೌದು ಹೌದು ಗಂಡನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ತೋರಿಸ್ಕೋಬೋದು, ನನಗೇನಾದರೂ ಈ ಥರ ಚಾನ್ಸ್ ಸಿಕ್ಕಿದ್ರೆ ನಾನು ಮತ್ತು ಸಂಗೀತ ಒಂದೇ ಸ್ಟೇಷನಲ್ಲಿ ಇದ್ಬಿಡಿ ಅಂತ ರಾಮ್ ಹೇಳ್ತಾರೆ. ರೀ ಸುಮ್ಮನೆ ಇರಿ, ಶ್ರವಣ ನೀನೇ ದೊಡ್ಡ ಅಧಿಕಾರಿಗಳಿಗೆ ಹೇಳಿ ಭೂಮಿನ ಅಜಿತ್ ಸ್ಟೇಷನ್ಗೆ ಹಾಕೋ, ಕಾನ್ಸ್ಟೇಬಲ್ ಮಾಡಿ ಅಂತೇಳ್ಬಿಟ್ಟು ಸಂಗೀತ ಕೇಳ್ತಿರ್ತಾರೆ. ಇನ್ನು ಭೂಮಿ ಇದ್ದಳು, ಬೇಡಪ್ಪ ಬೇಡ, ನಾನು ಮಾತ್ರ ಈ ಸಾಹೇಬ್ರ ಸ್ಟೇಷನ್ಗೆ ಹೋಗಲ್ಲ ಅಂದಾಗ, ಯಾಕೆ ಏನಾಯಿತು ಭೂಮಿ, ಯಾಕೆ ಹೋಗಲ್ಲ ಅಂದ್ಬಿಟ್ಟು ಸಂಗೀತ ಹೇಳ್ತಾರೆ. ಇಲ್ಲಿ ಕೊಡೋ ಕಾಟನೇ ತಡೆಯೋಕ್ಕಾಗಲ್ಲ ಅತ್ತೆ, ಇನ್ನು ಸ್ಟೇಷನ್ಗೆ ಹೋದ್ಮೇಲೆ ಭೂಮಿ ಅದು ಮಾಡಬೇಡ, ಭೂಮಿ ಇದು ಮಾಡಬೇಡ ಅಂದರೆ ನಾನೇನು ಮಾಡ್ಲತ್ತೆ ಅಂದಾಗ, ಅಯ್ಯೋ ತುಂಟಿ ಈ ಥರನ ಹೇಳೋದು, ನನ್ನ ಮಗ ಅಪ್ಪಟ ಬಂಗಾರ, ಹಂಗೆಲ್ಲ ಮಾಡಲ್ಲ, ನೀನು ಅಂದರೆ ತುಂಬ ಇಷ್ಟ ಅಂದಾಗ, ಚಿನ್ನ ನಾನು ಆ ಥರ ಎಲ್ಲ ಏನು ನಿನ್ನ ಕೈಲಿ ಕೆಲಸ ಮಾಡಿಸಲ್ಲ, ಡ್ಯೂಟಿ ಏನಿದೆ ಅದನ್ನ ಮಾಡಿದ್ರೆ ಸಾಕು ಅಂತೇಳ್ಬಿಟ್ಟು ಅಜಿತ್ ಹೇಳ್ತಾರೆ. ಅಕ್ಕ ನೀವು ಹೇಳ್ತಾ ಇರೋದೇನೋ ಸರಿ, ಆದರೆ ನಾವು ಹೇಳ್ದಂಗೆ ಡಿಪಾರ್ಟ್ಮೆಂಟ್ ಕೇಳಲ್ಲ ಅಲ್ವಾ, ಅವ್ರು ಎಲ್ಲಿಗೆ ಹಾಕ್ತಾರೋ ಭೂಮಿ ಎಲ್ಲಿಗೆ ಹೋಗಬೇಕು ಅಂತೇಳ್ಬಿಟ್ಟು ಈ ಕಡೆ ಶ್ರವಣ ಹೇಳ್ತಾರೆ. ಇನ್ನು ಅಜಿತ್ ಇದ್ದವರು, ಇವಳೇನಾದರೂ ನಮ್ಮ ಸ್ಟೇಷನ್ಗೆ ಬಂದುಬಿಟ್ರೆ ನಾನೇನು ಸುಮ್ಮನೆ ಅಂತೂ ಕುಂಡಿಸಲ್ಲ ಅಂದಾಗ, ಇನ್ನು ಗುಡ್ ಮಾರ್ನಿಂಗ್ ಸಾಹೇಬ್ರೆ, ನನಗೆ ಈ ಒಂದು ಲೆಟರ್ ಬಂದಿದೆ, ಇಲ್ಲಿ ಕಾನ್ಸ್ಟೇಬಲ್ ಆಗಿ ನೀವು ಇದನ್ನು ನೋಡಬೇಕು, ರಿಪೋರ್ಟ್ ಮಾಡ್ಕೋಬೇಕು ಅಂದಾಗ, ಸದಾನಂದ್ ಬಂದು ರಿಪೋರ್ಟ್ ಮಾಡ್ತಾರೆ ಅಂದಾಗ, ಸದಾನಂದ್ ಸರ್ ಅಲ್ಲೇ ರಿಪೋರ್ಟ್ ಮಾಡಾಯಿತು ಅಂದ್ಬಿಟ್ಟು ಈ ಕಡೆ ಭೂಮಿ ಎಲ್ಲ ಕಟ್ನಿಟ್ಟಾಗಿ ಹೇಳ್ತಾ ಇರ್ತಾಳೆ. ಇನ್ನು ಅಲ್ಲಿಗೆ ಬಂದಂಥ ಎಲ್ಲ ಏನೋ ಕಷ್ಟ ಸುಖ ಹೇಳ್ಕೊಳಕ್ಕೆ ಬಂದಿರೋರ್ನೆಲ್ಲನೂ ಸಹ ನೋಡಿ, ನೀವು ಸಾಹೇಬ್ರ ಹತ್ರ ಕೇಳಬೇಡಿ, ಏನೇ ಕಷ್ಟ ಇದ್ದರೂ ನನ್ನ ಹತ್ರ ಕೇಳಿ ಅಂತೇಳ್ಬಿಟ್ಟು ಅಲ್ಲಿರೋರ್ನ ಸಾಹೇಬ್ರೆ ನೀವು ಕೂತ್ಕೊಳ್ಳಿ ಅಂತೇಳ್ಬಿಟ್ಟು ಭೂಮಿನೇ ಕೆಲಸ ಮಾಡ್ತಾ ಇರ್ತಾಳೆ. ಈಗ ನಮ್ಮ ಭೂಮಿ ಮಾಡ್ತಾರೆ. ಭೂಮಿ ಆಡ್ತಿರೋದನ್ನ ನೋಡಿ ಅಜಿತ್ ಫುಲ್ಲು ಶಾಕ್ ಆಗಿಬಿಡ್ತಾರೆ. ಇನ್ನೂ ಅಲ್ಲೊಂದು 3 ರೌಡಿಗಳು ಸಿಕ್ಕಿರ್ತಾರೆ, ಅವ್ರಿಗೆ ಬೆಂಡೆದ್ದು ಬ್ರೇಕ್ ಆಗ್ತಾ ಇರ್ತಾರೆ. ಅಜಿತ್ತು, ಸಾಹೇಬ್ರೆ ನಿಮ್ಮ ಕೈ ನೋವು ಯಾಕೆ ಬರ್ಸ್ಕೊತೀರಾ, ನಾನಿದ್ದೀನಲ್ಲ ರೆಬಲ್, ನಾನು ಮಾಲಶ್ರೀ ಇದ್ದಂಗೆ, ನೋಡ್ರಿ ಇವಾಗ ಇವ್ರಿಗೆ ಯಾವ ರೀತಿ ಚರ್ಬಿ ತೆಗಿತೀನಿ ಆಚೆಗೆ ಅಂತೇಳ್ಬಿಟ್ಟು, ಏನ್ರೋ ನನ್ನ ಮಕ್ಕಳ ಏನು ತಪ್ಪು ಮಾಡಿದ್ರಾ, ಎಲ್ಲಿ ಕಳ್ತನ ಮಾಡಿದ್ರಾ ಹೇಳ್ತೀರಾ ಇಲ್ವೋ ಅಂತೇಳ್ಬಿಟ್ಟು ಚೆನ್ನಾಗಿ ಬಾರ್ಸಾಕ್ಬಿಡ್ತಾಳೆ. ಅವರು ಹೇಳ್ತೀವಕ್ಕ ಅಂತೇಳ್ಬಿಟ್ಟು ಒಪ್ಕೋತಾರೆ. ನೋಡ್ದ ಸಾಹೇಬ್ರೆ ಯಾವ ರೀತಿ ಬಾಯಿ ಬಿಡಿಸಿದ್ದೀನಿ, ನೀವಾಗಿದ್ರೆ ಇನ್ನೇ ಹಿಂಗೆ ಹೊಡ್ಕೊಂಡು ಕೂತಿರ್ತೀರಾ ಅಂದ್ಬಿಟ್ಟು ಈ ಕಡೆ ಭೂಮಿ ಹೇಳ್ತಾ ಇರ್ತಾಳೆ. ಅಯ್ಯೋ ದೇವ್ರೆ, ಇವಳೇನಪ್ಪ ಹಿಂಗಾಡ್ತಿದ್ದಾಳೆ
ಮಾಡ್ತಾಳೆ ಇವಳೇನಾದರೂ ಸ್ಟೇಷನ್ಗೆ ಬಂದುಬಿಟ್ರೆ ಅಷ್ಟೇ ನನ್ನ ಕೆಲಸನೇ ಇರಲ್ಲ, ಇವಳೇ ಎಲ್ಲನೂ ಸಹ ನಿಂತ್ಕೊಂಡು ಎಲ್ಲರೂ ರುಬ್ಬಾಕ್ಬಿಡ್ತಾಳೆ ಅಂದ್ಬಿಟ್ಟು ಅಯ್ಯೋ ಬೇಡ ಅಂತೇಳ್ಬಿಟ್ಟು ಅಜಿತ್ ಹೇಳ್ತಾರೆ. ಏನೋ ಅದು ಅಂಕಿಷ್ಟೇ ಇದೆಯಾ ಅಜಿತ್ ಆದಾಗ, ಅಯ್ಯೋ ಏನಿಲ್ಲಮ್ಮ, ಭೂಮಿ ಕಾನ್ಸ್ಟೇಬಲ್ ಆಗಿ ಏನಾದರೂ ಸ್ಟೇಷನ್ಗೆ ಬಂದುಬಿಟ್ರೆ ಮುಗೀತು ನನ್ನ ಕತೆ ಅಂತೇಳ್ಬಿಟ್ಟು ಅಜಿತ್ ಒಂದು ಕನಸನ್ನ ಕಂಡಿರ್ತಾರೆ. ಇನ್ನೂ ಅಜಿತ್ಗೆ ಪ್ರಶ್ನೆ ಆಗಿ ಉಳಿದಿರೋದು ಭೂಮಿ ಯಾರ ಮಗಳು, ಭೂಮಿ ಎಲ್ಲಿ ಕಳೆದೋದ್ಲು, ಅವ್ರ ತಂದೆ ತಾಯಿ ಯಾರು, ಅದನ್ನು ಕಂಡುಹಿಡಿಬೇಕು ಅಂತೇಳ್ಬಿಟ್ಟು ಅಜಿತ್ ಮುಂದಾಗಿದ್ದಾರೆ. ಸೊ ಹಂಗಾಗಿ ಭೂಮಿ ಎಲ್ಲಿ ಓದ್ತಿದ್ಲೋ ಆ ಸ್ಕೂಲಿಂದ ಭೂಮಿ ಫೋಟೋನ ತರಿಸ್ಕೊಳ್ಳೋಕ್ಕೆ ಅಜಿತ್ ರೆಡಿಯಾಗಿದ್ದಾರೆ. ನೋಡೋಣ ಈಗಾದರೂ ಗೊತ್ತಾಗುತ್ತಾ ಭೂಮಿನೇ ಮನಸ್ವಿನಿ ಅಂತ. ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.